ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಸ್ನೇಹಿತರೆ, ಈ ವಿಡಿಯೋ ನೋಡಬೇಕಾದ್ರೆ ಮೊಬೈಲನ್ನು ಫುಲ್ ಸ್ಕ್ರೀನ್ ಮಾಡಿ ನೋಡಿ. ನೀವು ನೋಡ್ತಿರೋ ವಿಡಿಯೋಗೆ ಫುಲ್ ಸ್ಕ್ರೀನ್ ಮಾಡಿ ಆಮೇಲೆ ಉದ್ದ ಹಿಡ್ಕೊಂಡು ಈ ಮೊಬೈಲ್ನಲ್ಲಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪಿಕ್ಸೆಲ್ ಲ್ಯಾಬಲ್ಲಿ ಸ್ಟೈಲಿಶ್ ಕನ್ನಡ ಫಾಂಟನ್ನು ಆ್ಯಡ್ ಮಾಡೋದು ಹೇಗೆ ಅದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ಪನ್ನು ಕರೆಕ್ಟಾಗಿ ನೀಟಾಗಿ ಫಾಲೋ ಮಾಡಿ. ಸೊ ಫಸ್ಟ್ ನೀವು ಏನು ಮಾಡಬೇಕು ಸ್ನೇಹಿತರೆ, ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರ್ ಓಪನ್ ಮಾಡಿದ ಮೇಲೆ ಈ ಎಲ್ಲ ಸ್ಟೆಪ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ, ಹಾಗಾಗಿ ಕರೆಕ್ಟಾಗಿ ಮಾಡ್ತಾ ಹೋಗಿ. ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರ್ನಲ್ಲಿ ಸರ್ಚ್ನಲ್ಲಿ ಹೋಗಿ. ಸರ್ಚ್ನಲ್ಲಿ ಇಲ್ಲಿ ಮೇಲ್ಗಡೆ ಸರ್ಚ್ನಲ್ಲಿ ನೀವೇನು ಮಾಡಬೇಕು, ZIP ಜಿಪ್ ಎಕ್ಸ್ಟ್ರಾಕ್ಟರ್ ಅಂತ ಇಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಆ ಅಪ್ಲಿಕೇಶನ್ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಇಲ್ಲಿದೆ ಆ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಜಿಪ್ ಎಕ್ಸ್ಟ್ರಾಕ್ಟರ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟ್ ಈ ಅಪ್ಲಿಕೇಶನ್ ನಿಮ್ಮ ಹತ್ರ ಇರಬೇಕು, ತುಂಬ ಇಂಪಾರ್ಟೆಂಟ್. ಈ ಅಪ್ಲಿಕೇಶನ್ ನಿಮ್ಮ ಹತ್ರ ಇರೋದು, ಆಮೇಲೆ ನಿಮ್ಮ ಕೆಲಸ ಆಗುತ್ತೆ. ಸೊ ಹಾಗಾಗಿ ಮೊದಲು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಆದಮೇಲೆ ನಿಮ್ಮ ಹತ್ರ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಇಲ್ಲ ಅಂದರೆ ಅದು ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಜಿಪ್ ಎಕ್ಸ್ಟ್ರಾಕ್ಟರ್ ಇನ್ಸ್ಟಾಲಿಂಗ್ ನಡೀತಿದೆ, ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕಾಯೋಣ. ಇಲ್ಲಿ ನೋಡಿ, ಸೊ ಇದು ಇನ್ಸ್ಟಾಲ್ ಆಗಿದೆ. ಸೊ ನಾನು ಬ್ಯಾಕ್ ಬರ್ತೀನಿ. ಈಗ ಮತ್ತೆ ನಾನು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ನಾನು ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನ್ ಸರ್ಚ್ ಮಾಡ್ತೀನಿ. ಪಿಕ್ಸೆಲ್, ಸೊ ತುಂಬ ಬೆಸ್ಟ್ ಅಪ್ಲಿಕೇಶನ್ ಇದೆ ನಮ್ಮ ಈ ವಿಡಿಯೋಗೆ ಥಂಬ್ನೇಲ್ ಅದು ಮಾಡಲಿಕ್ಕೆ. ಸೊ ಇದನ್ನು ನಾನು ಇನ್ಸ್ಟಾಲ್ ಮಾಡಿಕೊಡ್ತೀನಿ. ಈಗ ನಿಮ್ಮ ಹತ್ರ ಇದ್ದರೆ ತುಂಬ ಬೆಸ್ಟ್. ಎಲ್ಲರ ಹತ್ರನೂ ಈ ಅಪ್ಲಿಕೇಶನ್ ಇದ್ದೇ ಇರುತ್ತೆ, ಆದರೂ ಕೂಡ ಈ ರೀತಿ ನಾನೊಂದು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ದರೆ ಓಕೆ, ಇರಲಿಲ್ಲ ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇನ್ಸ್ಟಾಲ್ ಆಗ್ತಿದೆ. ಸೊ ಈಗ ನಾನು ಇಲ್ಲಿ ಇದನ್ನು ಮಿನಿಮೈಸ್ ಮಾಡ್ತೀನಿ. ಮಿನಿಮೈಸ್ ಮಾಡಿದ ಮೇಲೆ ಸ್ನೇಹಿತರೆ ಇದನ್ನು ತೆಗೆದುಬಿಡ್ತೀನಿ. ಈಗ ನಾನೊಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಸ್ನೇಹಿತರೆ, ಡೌನ್ಲೋಡ್ ಫಾಂಟ್ಸ್ ಅಂತ. ಆ ಡೌನ್ಲೋಡ್ ಫಾಂಟ್ಸ್ ಕೆಳಗಡೆ ಇರುವಂಥ ಲಿಂಕನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಿದಿನ್ ಎ ಸೆಕೆಂಡ್ 10 ಸೆಕೆಂಡ್ ಒಳಗಡೆ ಒಂದು ಫೈಲ್ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಈ ರೀತಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಡೌನ್ಲೋಡ್ ಆಗಿಬಿಡ್ತು. ಓಕೆ, ಸೊ ಈಗ ನಾವು ಇದನ್ನು ಕೂಡ ಮಿನಿಮೈಸ್ ಮಾಡೋಣ. ಈಗ ನಾವೇನು ಮಾಡಬೇಕು ಸ್ನೇಹಿತರೆ, ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಬೇಕು. ಈಗ ನಾವು ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಸೊ ಪಿಕ್ಸೆಲ್ ಲ್ಯಾಬಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡಿರುವಂಥ ಫಾಂಟ್ಸನ್ನು ಯೂಸ್ ಮಾಡೋದು ಹೇಗೆ ಅದು ಕೂಡ ಮುಂದೆ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ ಸ್ನೇಹಿತರೆ. ಸೊ ಫಸ್ಟ್ ನಾನು ಇಲ್ಲೇನು ಮಾಡ್ತೀನಿ, ಕನ್ನಡ ಫಾಂಟ್ಸ್ ಅಂತ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಒಂದು ಸ್ವಲ್ಪ ಬರ್ಕೊಳ್ತೀನಿ. ಓಕೆ, ಕನ್ನಡದಲ್ಲಿ ಬರ್ಕೊಳ್ತೀನಿ. ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಈ ರೀತಿ ಬರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದನ್ನು ಕರೆಕ್ಟ್ ಮಾಡಿಕೊಂಡು ಇಲ್ಲಿ ಬಿಡ್ತೀನಿ. ಸೊ ಈಗ ಇದನ್ನು ಎಲ್ಲ ಮಿನಿಮೈಸ್ ಮಾಡ್ಕೊಳ್ಳೋಣ. ಓಕೆ, ಮಿನಿಮೈಸ್ ಮಾಡಿದ ಮೇಲೆ ನೀವೇನು ಮಾಡಬೇಕು, ನಿಮ್ಮ ಹತ್ರ ಒಂದು ಮೈ ಫೈಲ್ಸ್ ಅಂತ ಒಂದು ಫೋಲ್ಡ್ರ್ ಇರುತ್ತೆ. ಇಲ್ಲಿ ನೋಡಿ, ನನ್ನ ಹತ್ರ ಇದೆ ಮೈ ಫೈಲ್ಸ್ ಅಂತ. ಈ ಫೋಲ್ಡ್ರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ ನೋಡಿ, ಈ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಆಲ್ ಇಲ್ಲಿ ಡೌನ್ಲೋಡ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಬಂದರೆ ಇಲ್ಲಿ ನೋಡಿ ಕನ್ನಡ ಫಾಂಟ್ ಕಲೆಕ್ಷನ್ ಅಂತ ಒಂದು ಜಿಪ್ ಫೈಲ್ ನಮಗೆ ಇಲ್ಲಿ ಬಂದಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು. ಸೊ ಇದ್ರ ಮೇಲೆ ಟಚ್ ಮಾಡಿದರೆ 3 ಆಪ್ಷನ್ಸ್, ಟು ಮೆನಿ ಫೈಲ್ಸ್ ಇನ್ ದಿಸ್ ಆರ್ಕ್ಯೂ ಎಕ್ಸ್ಟ್ರಾಕ್ಟ್ ಇಟ್ ಟು ವ್ಯೂ ಫೈಲ್ಸ್ ಅಂತ ಇದೆ. ಸೊ ನಾವೇನು ಮಾಡಬೇಕು, ಎರಡನೇ ಆಪ್ಷನ್ ಸೆಲೆಕ್ಟ್ ಫೋಲ್ಡರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಿವೈಸ್ ಸ್ಟೋರೇಜ್ ಓಪನ್ ಆಗುತ್ತೆ. ಇಲ್ಲೊಂದು ಫೋಲ್ಡರ್ ನೀವು ಕ್ರಿಯೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಫಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ, ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಕ್ರಿಯೇಟ್ ಅಂತ ಇದೆ. ಕ್ರಿಯೇಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಫೋಲ್ಡರ್ ಹೆಸರು ಹಾಕಿ. ನಾನು ಕೆ ಫಾಂಟ್ಸ್ ಅಂತ ಹಾಕ್ಕೊಂಡು ಬಿಡ್ತೀನಿ. ಕೆ ಕನ್ನಡ ಅಂದರೆ ಕೆ ಅಂದರೆ ಕನ್ನಡ ಫಾಂಟ್ಸ್ ಅಂತ. ಸೊ ಈ ರೀತಿ ಒಂದು ಫೋಲ್ಡರ್ ನೇಮ್ ಕೊಟ್ಟು ಓಕೆ ಮಾಡ್ತೀನಿ. ಓಕೆ ಮಾಡಿದ ಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕಾಣ್ತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಎಕ್ಸ್ಟ್ರಾಕ್ಟ್ ಹಿಯರ್ ಮಾಡಿದರೆ ಎಕ್ಸ್ಟ್ರಾಕ್ಟಿಂಗ್ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಆ ಫೋಲ್ಡರ್ ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತೆ. ಈಗ ನಾವೇನು ಮಾಡಬೇಕು, ಬ್ಯಾಕ್ ಬಂದು
ನಮ್ಮ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡೋಣ. ಸೊ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಈಗ ಇಲ್ಲಿ ಕೆಳಗಡೆ ಎ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಆಪ್ಷನ್ ಇದೆಯಲ್ಲ ಎ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದ ಮೇಲೆ ಇಲ್ಲಿ ಎ ಬಿ ಫಾಂಟ್ ಅಂತ ಇದೆ. ಎ ಬಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಎ ಬಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೋಡಿ ಫಾಂಟ್, ಮೈ ಫಾಂಟ್ಸ್, ರೀಸೆಂಟ್ ಅಂತ ಇದೆ. ಸೊ ಇದರಲ್ಲಿ ಮೈ ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಕೆಳಗಡೆ ನೋಡಿ ಸರ್ಚ್ ಪಕ್ಕ ಒಂದು T+ ಅಂತ ಕಾಣ್ತಿದೆ. ಈ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ರೀಸೆಂಟ್ ಫೋಲ್ಡರ್ ಕಾಣಲ್ಲ. ಒಂದು ಸ್ವಲ್ಪ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ಲೋಗೋ ಕಾಣ್ತಿದೆ. ಸೊ ನಿಮ್ಮ ಫೋಲ್ಡರ್, ನಿಮ್ಮ ಹೆಸರು ಬೇರೆ ಇರ್ಬೋದು. ನಾನು ಡಿವೈಸ್ ನೇಮ್ DK ಹಾಕಿದ್ದೀನಿ. ಸೊ ಡಿವೈಸ್ ನೇಮ್ ಏನು ತೋರಿಸುತ್ತೆ ಅದು ನೋಡಿ ಒಂದು ಸ್ವಲ್ಪ ಇಲ್ಲಿ ಕ್ಲಿಕ್ ಮಾಡಿ. ಸೊ ಈ ರೀತಿ ಫೋಲ್ಡರ್ಸ್ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ನೋಡಿ. ಓಕೆ, ಫೋಲ್ಡರ್ಸ್ ಬಂದ ಮೇಲೆ ನಾವೇನು ಮಾಡಬೇಕು, ನಾವು ಏನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀವಿ K ಫೋಲ್ಡ್ಸ್ ಅಂತ, ಸೊ ಆ ಫೋಲ್ಡರ್ ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮತ್ತೊಂದು ಇಲ್ಲಿ ಫೋಲ್ಡರ್ ಕಾಣುತ್ತೆ. ಇದ್ರ ಮೇಲೇನೂ ಕ್ಲಿಕ್ ಮಾಡಿ. ಆಮೇಲೆ ಕನ್ನಡ ಫಾಂಟ್ಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಎಲ್ಲ ಫಾಂಟ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಓಕೆನಾ? ಸೊ ಇಲ್ಲಿ ಒಂದು ಕೆಳಗಡೆ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಟಚ್ ಮಾಡಿ ಹೋಲ್ಡ್ ಮಾಡಿ. ಒಂದು ಸ್ವಲ್ಪ ಹೊತ್ತು ಸೆಲೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ 3 ಡಾಟ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲದರ ಮೇಲೂ ಟಿಕ್ ಮಾರ್ಕ್ ಬಂದುಬಿಡುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಸೆಲೆಕ್ಟ್ ಅಂತ ಬಂತು. ಸೊ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಈ ಫಾಂಟ್ಸ್ ಎಲ್ಲ ನಮ್ಮ ಪಿಕ್ಸೆಲ್ ಲ್ಯಾಬಲ್ಲಿ ಆ್ಯಡ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಈ ರೀತಿ. ಸೊ ಇಲ್ಲಿ ಬಂದುಬಿಡ್ತಾ, ಈ ರೀತಿ ಬಂದುಬಿಡ್ತು. ಓಕೆನಾ? ಈಗ ಇಲ್ಲಿ ನೋಡಿ ಹಾಕಿರೋ ಫಾಂಟ್, ನಾನು ಈ ಫಾಂಟ್ ನನಗೆ ಬೇಕಾಗಿದೆ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಚೇಂಜ್ ಆಗಿ ಬರಲ್ಲ. ಇಲ್ಲಿ ನೋಡಿ ಮೇಲ್ಗಡೆ ಸುಮ್ಮನೆ ಅದು ಜಸ್ಟ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಓಕೆ ಮಾಡಿ ತೋರಿಸ್ತೀನಿ ನಿಮಗೆ. ಇದೊಂದು ಯಾವುದೋ ಒಂದು ಫಾಂಟ್ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಯಾವುದಾದ್ರೊಂದು ಈ ರೀತಿ ಒಂದು ಫಾಂಟ್ ಇದೆ. ಈ ಫಾಂಟನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಬಟ್ ಇಲ್ಲಿ ಆ ರೀತಿ ಬರ್ತಾ ಇಲ್ಲ. ಓಕೆ ಮಾಡ್ತೀನಿ. ನೋಡಿ ಈ ರೀತಿ ಬರಲಿಲ್ಲ. ನಾವು ಸೆಲೆಕ್ಟ್ ಮಾಡಿರೋ ಫಾಂಟ್ ಬರಲಿಲ್ಲ. ಬೈ ಡಿಫಾಲ್ಟ್ ಏನು ಪಿಕ್ಸೆಲ್ ಲ್ಯಾಬ್ದು ಫಾಂಟ್ ಇದೆ ಅದೇ ಅಷ್ಟೇ ಬಂದಿದೆ. ಸೊ ಇದನ್ನು ಈಗ ನಾವು ಎಡಿಟ್ ಮಾಡೋದು ಹೇಗೆ ಅದು ನೋಡೋಣ ಬನ್ನಿ. ಸೊ ಎಡಿಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ಫಾಂಟನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ಈಗ ಈ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಮಿನಿಮೈಸ್ ಮಾಡಿ. ಈಗ ಬ್ರೌಸರ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಈ ರೀತಿ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ ಓಪನ್ ಮಾಡಿ. ಇಲ್ಲಿ ಮೇಲ್ಗಡೆ ನೋಡಿ ಸರ್ಚ್ ಅಂತ ಇರುತ್ತೆ. ಇಲ್ಲಿ ಸರ್ಚ್ ಅಂತ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಸರ್ಚ್ ಟ್ಯಾಬ್ ಓಪನ್ ಮಾಡಿ. ಆಮೇಲೆ ಇಲ್ಲಿ ಅರವಿಂದ ಅಂತ ಇಲ್ಲಿ ಟೈಪ್ ಮಾಡಿ. ಅರವಿಂದ VK ಅಂತ, ARAVINDA ಅರವಿಂದ VK ಅಂತ ಇಲ್ಲಿ ನೋಡಿ ಇಲ್ಲಿ ಬಂತು. ಸೊ ಅರವಿಂದ VK ಇಲ್ಲಿ ನೋಡಿ ಈ ರೀತಿ ಇರುತ್ತೆ. ಇಲ್ಲಿದೆ ನೋಡಿ ARAVINDA VK.in ಅರವಿಂದ ಅಂತ ನೀವು ಸರ್ಚ್ ಮಾಡಿ ಬಂದುಬಿಡುತ್ತೆ. ಬಂದಮೇಲೆ ಆ ಫಾಂಟ್ ಏನು ಕಾಪಿ ಮಾಡಿರ್ತೀವಿ, ಈ ಫಸ್ಟ್ ಬ್ಲಾಕ್ ಏನಿದೆ ಇಲ್ಲಿ ನೋಡಿ 2 ಬ್ಲಾಕ್ ಇದೆ. ಇಲ್ಲಿ ನೋಡ್ಬೋದು ನೀವು 2. ಸೊ ಈ ಫಸ್ಟ್ ಬ್ಲಾಕಲ್ಲಿ ಏನು ಮಾಡಿ, ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡ್ತೀರಾ. ಆಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಒಂದು ಸ್ಕ್ವೇರ್ ಬಾಕ್ಸ್ ಕಾಣ್ತಿದೆ ಚಿಕ್ಕದಾಗಿ. ಇಲ್ಲಿ ನೋಡಿ ಇದನ್ನು ಇಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ. ಇಲ್ಲಿ ರೌಂಡ್ ಬಾಕ್ಸ್ ಇದೆ. ಯೂನಿಕೋಡ್ ಟು ASCII ಅಂತ ಇದೆ. ಇದರ ಮೇಲೆ ಚೆಕ್ ಮಾರ್ಕ್ ಮಾಡಿ. ಚೆಕ್ ಮಾರ್ಕ್ ಮಾಡಿದರೆ ನೋಡಿ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಚೇಂಜಸ್ ಬಂತು. ಟೆಕ್ಸ್ಟ್ ಏನೇನೋ ಒಂದು ಅನ್ಕೋಡ್ ಆಗಿ ಇಲ್ಲಿ ಯೂನಿಕೋಡ್ ಆಗಿ ಬಂತು. ಸೊ ಇದನ್ನೇನು ಮಾಡಬೇಕು, ನೀವು ಕಾಪಿ ಮಾಡಬೇಕು. ಇದ್ರ ಮೇಲೆ ಟಚ್ ಮಾಡಿ ಹೋಲ್ಡ್ ಮಾಡಿ ಇದನ್ನು ಕಾಪಿ ಮಾಡಿಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡು ಬಂದು ಈಗ ನಾವು ಏನು ಮಾಡಬೇಕು, ಪಿಕ್ಸೆಲ್ ಲ್ಯಾಬಲ್ಲಿ ಬಂದು ಈ ಇರೋ ಟೆಕ್ಸ್ಟನ್ನು ಅಪ್ಡೇಟ್ ಆಗ್ತಿದೆ, ಒಂದೇ ನಿಮಿಷ. ಸೊ ಈ ಟೆಕ್ಸ್ಟ್ ಮೇಲೆ ಎಡಿಟ್ ಮೇಲೆ ಹೋಗ್ತೀನಿ. ಇದನ್ನು ಡಿಲೀಟ್ ಮಾಡಿ. ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಈಗ ಇಲ್ಲಿ ಪೇಸ್ಟ್ ಮಾಡಿ. ಈಗ ಓಕೆ ಮಾಡಿ. ಪೇಸ್ಟ್ ಮಾಡಿ ಓಕೆ ಮಾಡಿದರೆ ನೋಡಿ ಟೆಕ್ಸ್ಟ್ ಚೇಂಜ್ ಆಗಿ ಈ ರೀತಿ ಬಂತು ಸ್ನೇಹಿತರೆ. ಸೊ ಈಗ ನೀವು ಏನು ಬೇಕು, ಯಾವ ರೀತಿ ಬೇಕು, ಈಗ ನೀವು ಚೇಂಜ್ ಮಾಡ್ಕೋಬೇಕು. AB ಫಾಂಟ್ ಮೇಲೆ ಹೋಗಿ ಮತ್ತೆ ಟೆಕ್ಸ್ಟ್ ಬೇರೆದು ಬೇಕು ಅಂದರೆ ಮೈ ಫಾಂಟ್ಸಲ್ಲಿ ಹೋಗಿ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಫಾಂಟಲ್ಲಿ, ಈ ಫಾಂಟ್ ನಂಗೆ ಬೇಡ, ನಾನು ಮತ್ತೆ ಬೇರೆ ಫಾಂಟ್ ಬೇಕು ಅಂದರೆ ಇಲ್ಲಿ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡಿ ನಾನು ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಸೇಮ್
ಸೇಮ್ ಇದನ್ನೇ ಇನ್ನೊಂದು ಕಾಪಿ ಮಾಡೋಣ. ಕಾಪಿ ಮಾಡಿ ತೋರಿಸ್ತಿದ್ರೆ ಇನ್ನೊಂದು ಫಾಂಟ್ ಯಾವ ರೀತಿ ಬರುತ್ತೆ ಅಂತ ತೋರಿಸಿ ನಿಮಗೆ. ಇದೇ ಕಾಪಿ ಮಾಡ್ತೀನಿ, ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಫಾಂಟನ್ನು ನಾನು ಎಡಿಟ್ ಮಾಡ್ತೀನಿ ನೋಡಿ. ಈಗ ಈ ಫಾಂಟನ್ನು ಎಡಿಟ್ ಮಾಡಲಿಕ್ಕೆ ಇಲ್ಲಿ ಎ ಬಿ ಫಾಂಟ್ ಮೇಲೆ ಹೋಗಿ, ಎ ಬಿ ಫಾಂಟ್ ಮೇಲೆ ನಾನು ಮೈ ಫಾಂಟ್ ಮೇಲೆ ಹೋಗಿ ಇಲ್ಲಿ ಯಾವ ಫಾಂಟ್ ನಮ್ಗೆ ಬೇಕು ಅದನ್ನು ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಓಕೆನಾ. ಈ ರೀತಿ ನಾವು ಫಾಂಟ್ಸನ್ನು ಚೇಂಜ್ ಮಾಡ್ಕೋಬೇಕು. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಕಾಪಿ ಮಾಡ್ತೀನಿ ಮತ್ತೆ ಒಂದು. ಈ ಕಾಪಿ ಮಾಡಿರೋದನ್ನು ಇಲ್ಲಿ ತಂದುಬಿಟ್ಟು ಇದನ್ನೇನು ಮಾಡ್ತೀನಿ ನಾನು ಎ ಬಿ ಫಾಂಟ್ ಮೇಲೆ ಹೋಗ್ತೀನಿ. ಆಮೇಲೆ ಮೈ ಫಾಂಟ್ ಮೇಲೆ ಹೋಗಿ ಇನ್ನೊಂದು ಟೆಕ್ಸ್ಟ್ ನಾನು ಚೇಂಜ್ ಮಾಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಯಾವುದಾದ್ರೂ ಒಂದು ಫಾಂಟ್ ಚೇಂಜ್ ಮಾಡಿ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ಈ ರೀತಿ ಫಾಂಟ್ಸ್ ಚೇಂಜ್ ಆಯಿತು. ಎಷ್ಟು ಬೇಕು ಯಾವ ರೀತಿ ಬೇಕು ಆ ರೀತಿ ನೀವು ಫಾಂಟ್ಸನ್ನು ಇಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಸೊ ಈ ರೀತಿ ಆರಾಮಾಗಿ ನೀವು ಫಾಂಟ್ ನಿಮ್ಮ ಪಿಕ್ಸೆಲ್ ಲ್ಯಾಬಲ್ಲಿ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಸೊ ಏನಾದರೂ ಇಶ್ಯೂ ಆಗಿತ್ತು ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಇನ್ನೊಮ್ಮೆ ಕಮೆಂಟ್ ಮಾಡಿನೂ ಕೇಳ್ಬೋದು. ಇದ್ರ ಮೇಲೆ ಮತ್ತೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.